ಜೋರು ಮಾಡ್ತಿದ್ದೆ ಮೇಲೆ ಕುತ್ಕೋಬಿಡಿ ಅಂತ. ಓ ಚಿನ್ನ ಇಲ್ಲಿ ಬಾ, ಇಲ್ಲಿ ಬಿಡು, ಕರಿತೀನಿ ಬರುತ್ತೆ ಅವಾಗ. ಬಿಡು, ನೋಡ್ತೀನಿ ನನ್ನ ಹತ್ರ ಬರುತ್ತಾ ಅಂತ. ಬಿಡು, ಚಿನ್ನ ಬಾ, ಇಲ್ಲಿ. ಗುಡ್ ಬಾಯ್. ಆರಿಡೋ ಚಂದ ಇದ್ದಾನಲ್ಲ. ಹಾಯ್, ಹಲೋ. ನೋಡಿ, ಒಂದು ಮುದ್ದಾಗಿರೋ ಪಾಪು ಬಂದಿದೆ, ಹೇಗಿದೆ ಅಂತ ಹೇಳಿ. ಈ ಪಾಪು ಬಂದು ಕೆಲವು ಮಂತ್ಸ್ ಆಯಿತು ನಮ್ಮ ಮನೆಗೆ. ಬಟ್ ಈ ಪಾಪುದು ವಿಡಿಯೋನ ನಾನೆಲ್ಲೂ ಅಪ್ಡೇಟ್ ಮಾಡಿರಲಿಲ್ಲ, ಇಂಟ್ರೊಡ್ಯೂಸ್ ಕೂಡ ಯೂಟ್ಯೂಬ್ಗೆ ಮಾಡಿರಲಿಲ್ಲ. ಬಟ್ ಇವನು ಕೂಡ ನಮ್ಮ ಪಾರ್ಟ್ನರ್ ಆಗಿರೋದ್ರಿಂದ ಸೊ ಇವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತು. ಇವನು ಎನಿ ಟೈಮ್ ನನ್ನ ಜೊತೆಗೇ ಇರ್ತಾನೆ, ತುಂಬಾ ಕ್ಯೂಟ್ ಇವನು. ಇವನ ಹೆಸರು ಬಂದು ಲಿಯೋ ಅಂತ. ಇವಾಗ ನೋಡ್ತಿರೋ ಪಾಪು 1.5 ತಿಂಗಳು. ಅವನು ಬಂದಿದ್ದ ದಿನ ನೈಟ್ ಆಗಿತ್ತು. ನೈಟ್ ಬಂದುಬಿಟ್ಟು 11:30 ಟೈಮ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವತ್ತೇ ಯೋಚನೆ ಮಾಡಿ ಅವತ್ತೇ ಈ ಬೇಬಿನ ತೊಗೊಂಡಿದ್ದು. ಸೊ ಇವನು ಬಂದಾಗ ನಮಗೆ ತುಂಬ ಖುಷಿ. ಹೋಗಿ ಇವನನ್ನು ಕಾರಲ್ಲಿ ಕರ್ಕೊಂಡು ಬರ್ತೀವಿ. ಸೊ ಬೆಂಗಳೂರಿಂದ ಈ ಪಾಪು ಬರುತ್ತೆ ನಮಗೆ. ತುಂಬ ಕ್ಯೂಟಾಗಿತ್ತು. ನಮ್ಮ ಲೈಫಲ್ಲಿ ಒಂದು ಸ್ಮಾಲ್ ಆಗಿರೋ ಪೆಟ್ ತೊಗೊಂಡು ಸಾಕಬೇಕು ಅನ್ನೋದು ತುಂಬ ಆಸೆ ಇತ್ತು. ಅದು ಇವಾಗ ಈಡೇರಿದೆ ಅಂತ ಹೇಳ್ಬೋದು. ಸೊ ನಮ್ಮ ಲೈಫಲ್ಲಿ ಡ್ರೀಮ್ ಇದು ಒಂದು. ಎಲ್ಲ ಡ್ರೀಮ್ನೂ ನಾವು ಲೈಫಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಂತೆ. ಅಟ್ಲೀಸ್ಟ್ ಅದನ್ನಾದರೂ ಮಾಡಿದಾಗ ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅಂತ ಹೇಳ್ಬೋದು ನಾವು. ಸೊ ನಮಗಿರೋ ಡ್ರೀಮಲ್ಲಿ ಒಂದೊಂದೇ ಕಂಪ್ಲೀಟ್ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಡ್ರೀಮೇ ನನಗೆ. ಸೊ ಚಿಕ್ಕ ಪೆಟ್ಟನ್ನೇ ತೊಗೊಂಡು ಸಾಕಬೇಕು, ದೊಡ್ಡದಾಗಿರೋದನ್ನು ಸಾಕಬಾರ್ದು ಅಂತ. ಸೊ ಹಾಗೆ ಕೇಳಿದ್ವಿ. ಸೊ ಇವನನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು. ಸೊ ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಸ್ಸಲ್ಲಿ ಬಂದಿತ್ತು. ನಾವು ವೆಲ್ಕಮ್ ಮಾಡ್ಕೊಳ್ಳೋಕೆ ತುಂಬಾ ಖುಷಿಯಾಗಿ ಕಾರಲ್ಲಿ ಹೋದ್ವಿ. ಬೇಗ ಆ ಪಾಪುನ ತೊಗೊಂಡು ಮನೆಗೆ ಬಂದ್ವಿ. ಈ ಬೇಬಿ ಅಂತೂ ತುಂಬಾ ಆ್ಯಕ್ಟಿವ್ ಆಗಿತ್ತು. ಇದಕ್ಕೆ ಜಸ್ಟ್ 1.5 ಮಂತ್ ಅಷ್ಟೇ, ಬಟ್ ತುಂಬ ಆ್ಯಕ್ಟಿವ್ ಇತ್ತು ಬೇಬಿ. ನಾವಂತೂ ಅದನ್ನು ಮನೆಗೆ ತೊಗೊಂಡು ಬಂದು ಮನೇಲೆಲ್ಲ ಓಡಾಡೋದನ್ನು ಮತ್ತು ಅದ್ರ ಖುಷಿನ ನೋಡ್ತಾ ಇದ್ವಿ. ಸೊ ಬೇಬಿ ತುಂಬ ಆ್ಯಕ್ಟಿವ್ ಇರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು. ಸೊ ಅವನ ಜೊತೆಗೆ ಸುಮಾರು ಹೊತ್ತು ನೈಟು ಸ್ಪೆಂಡ್ ಮಾಡಿದ್ವಿ ಟೈಮ್. ಅವ್ನು ಹೇಗೆ ಮಾಡ್ತಾನೆ, ಏನು ತಿಂತಾನೆ, ಮತ್ತು ಹೇಗೆ ಮಲ್ಕೋತಾನೆ, ಹಿಂಗಿದ್ದಾನೆ, ಬರೀ ಇದೇ ನೋಡ್ತಾ ಇದ್ವಿ ಆವತ್ತಿನ ದಿನ. ಸೊ ಆ ಒಂದು ದಿನದ್ದು ಸಮ್ ಅವರ್ಸಿಂದೊಂದು ವೀಡಿಯೋ ಕ್ಲಿಪ್ನ ಇಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅವ್ನು ಬರುವಾಗ ಒಂದು ಸ್ವಲ್ಪ ಸ್ಮೆಲ್ಲಿದ್ದ, ಅಂದರೆ ತುಂಬ ನಾಯಿಗಳ ಜೊತೆಗೆಲ್ಲ ಅದ್ರ ಜೊತೆಗೆಲ್ಲ ಇತ್ತು ಅಂತ ಅನಿಸುತ್ತೆ, ಸಣ್ಣ ಮರಿಗಳ ಜೊತೆಗೆ. ಸೊ ನಮಗೆ ಒಂದು ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಅವನಿಗೆ ಮಿಲ್ಕ್ ಕೊಟ್ವಿ. ಚೆನ್ನಾಗಿ ಕುಡ್ದ. ಅದಾದಮೇಲೆ ಫುಲ್ ಮನೆಯೆಲ್ಲ ಚೆನ್ನಾಗಿ ರೌಂಡ್ ಹೊಡೆದು ನಮ್ಮ ಮನೇಲಿ ಒಂದು ಚೀಕು ಅಂತ ಆಮೆ ಇದೆ. ಸೊ ಅದ್ರ ಜೊತೆಗೂ ಅವನು ಆಟ ಆಡ್ದ. ಓ ಆಯ್ತು ಸ್ವಲ್ಪ ಮೈಯೆಲ್ಲ ಒರೆಸ್ಬಿಡ್ತೀನಿ. ಕಾಲು ಒರೆಸೋನಿಗೆ ಮೈ ಬೇಡ. ಆಯಿತು ನೋಡಿ, ಎಷ್ಟು ಘಮ ಆಗ್ತಾಯಿದೆ ಅಲ್ವಾ. ನೀನು ಈಗ ನಮ್ಮ ಬೆಡ್ ಮೇಲೆ ಹೋಗೋದು, ಬೆಡ್ ಮೇಲೆ ಪಾಚಿ ಮಾಡೋದು. ನಾನು ಅದಕ್ಕೆ ಸುಸು ಮಾಡ್ತಾರೆ ಅವ್ರೀಗ. ಬಾತ್ರೂಮಲ್ಲಿ ಬಿಡೋಣ ಸ್ವಲ್ಪ ಹೊತ್ತು, 5 ಮಿನಿಟ್ಸ್ ಬಿಡೋವಲ್ಲೇ. ಬ್ಯಾಕ್ ಕಾಲು ಒರೆಸು, ಬ್ಯಾಕಿಂದು ಸಾಕು. ಆವತ್ತು ನೈಟ್ ನಮಗೆ ಫುಲ್ ಡ್ರೀಮೇ ಅವನ ಜೊತೆಗೆ ಇನ್ನು ಹೇಗೆ ನಾವು ಸ್ಪೆಂಡ್ ಮಾಡೋದು ಟೈಮ್ ಅಂತ. ಸೊ ಅವತ್ತು ನಾವು ನಿದ್ದೆನೇ ಮಾಡಿಲ್ಲ ಅನ್ಬೋದು. ಆಮೇಲೆ ಮಿಡ್ ನೈಟ್ ಆಗ್ತಿದ್ದಂಗೆ ಇವನನ್ನು ಕೂಡ ಬೆಡ್ ಮೇಲೆ ಕರ್ಕೊಂಡ್ವಿ. ಬೆಡ್ ಮೇಲೆ ಮಲ್ಕೊತಿದ್ದ ಸಮ್ ಮಂತ್ಸ್ ಇವನು. ಸೊ ನಮ್ಮ ಜೊತೆಗೆ ಕೆಳಗೆ ಮಲ್ಕೋತಾನೇ ಇರಲಿಲ್ಲ. ಸೊ ಹಾಗೆ ಕೆಲವು ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಇವೊಂದು. ಸೊ ಯಾವುದೋ ಒಂದು ಪೆಟ್ಟಿನ ವೀಡಿಯೋ ಹಾಕ್ತಿದ್ದಾರೆ ಮೇಡಮ್ ಅಂದ್ಕೋಬೇಡಿ. ಇವನು ಕೂಡ ನಮ್ಮ ಮನೇಲಿ ಒಬ್ಬ ಪಾರ್ಟ್ನರ್. ನಮಗೆ ಒಂದು ಮಗುಕ್ಕಿಂತ ಹೆಚ್ಚಂತ ಹೇಳ್ಬೋದು, ಅಷ್ಟು ಖುಷಿನ ಕೊಡುತ್ತೆ ಈ ಬೇಬಿ. ಸೊ ಹೊರಗಡೆಯಿಂದ ಬಂದಾಗ ನಮಗೆ ಮನೇಲಿ ಯಾರು ಕಾಯ್ತಿದ್ದಾರೆ ಅಂದರೆ ಈ ಲಿಯೋ ನಮಗೆ ಕಾಯ್ತಾ ಇರ್ತಾನೆ. ಇನ್ನು ಬರ್ತಿದ್ದಂಗೆ
ಬೊವೋ ಮಾಡ್ತಾನೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಈ ಲಿಯೋದು ಇಂಟ್ರಡ್ಯೂಸ್ ನಾನು ನಿಮಗೆ ಮಾಡಿರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ಮಾಡೋವಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಲಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಪೆಟ್ಸ್ ಅಂದರೆ ಇಷ್ಟನಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.